ಮಾವಿನಕಾಯಿ ಸೀಸನ್ ಬಂತು ಅಂದರೆ ಮಾವಿನಕಾಯಲ್ಲಿ ಒಂದು ಉಪ್ಪಿನಕಾಯಿ ಮಾಡೋಣ ಅಂತ ಅನ್ಸುತ್ತಲ್ವಾ. ಆ ಥರ ನಾನು ಒಂದು 10-15 ಮಾವಿನಕಾಯಿ ತೊಗೊಂಡಿದ್ದೀನಿ. ಅದನ್ನು ಮಾವಿನಕಾಯಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಉಪ್ಪಿನಕಾಯಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ತೊಳೆದ್ಮೇಲೆ ಅದನ್ನೆಲ್ಲ ಒರೆಸ್ಕೋಬೇಕು, ಚೆನ್ನಾಗಿ ಒರೆಸ್ಬಿಟ್ಟು ಚೂರು ನೀರಿಲ್ದಲೇ ಇರೋ ಹಾಗೆ ನೋಡ್ಕೋಬೇಕು ಎಲ್ಲ ಸ್ಟೇಜಲ್ಲೂ. ಆಮೇಲೆ ಹೆಚ್ಕೋಬೇಕು ಹೋಳುಗಳ ಆಕಾರದಲ್ಲಿ ಒಂದು ಮೀಡಿಯಮ್ ಸೈಜ್ ಹೋಳುಗಳು ಮಾಡಿಕೊಂಡು ಎಲ್ಲದನ್ನೂ ಹೆಚ್ಚಿಟ್ಕೋಬೇಕು. ಉಪ್ಪಿನಕಾಯಿಗೆ ಹಾಕೋಕ್ಕೆ ಯೋಗ್ಯವಾಗಿಲ್ದಲೇ ಇರೋವಂಥ ಸೀಳಿರೋವಂಥ ಅಥವಾ ಹಾಳಾಗಿರೋವಂಥ ಕಾಯಿಗಳನ್ನು ತೆಗೆದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಆಮೇಲೆ ಚೆನ್ನಾಗಿರೋವಂಥ ಹೋಳುಗಳನ್ನು ಒಂದರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಡಬ್ಬಿಗೆ ಒಂದು ಲೇಯರ್ ಉಪ್ಪು, ಒಂದು ಲೇಯರು ಮಾವಿನಕಾಯಿ ಹಾಕ್ಬಿಟ್ಟು ಈ ಥರ ಒಂದು ಮಾವಿನಕಾಯಿಗೆ ಒಂದು ಹಿಡಿಯಷ್ಟು ಉಪ್ಪು ಹಿಡಿಯುತ್ತೆ. ನಾನು ಲಾಂಗ್ ವೀಡಿಯೋನಲ್ಲಿ ಡೀಟೇಲಾಗಿ ಇದರದ್ದು ರೆಸಿಪಿನ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಬೇಕು. ಆಮೇಲೆ ಇದೆಲ್ಲ ಚೆನ್ನಾಗಿ ಮೆತ್ತಗಾದ್ಮೇಲೆ ಕಳೆದ ಮೇಲೆ ಒಂದು ವಾರ ಆದಮೇಲೆ ಉಪ್ಪಿನಕಾಯಿ ಪುಡಿ ರೆಡಿ ಮಾಡ್ಕೋಬೇಕು. ಉಪ್ಪಿನಕಾಯಿ ಪುಡಿಗೆ ಒಂದು ಅರ್ಧ ಬಟ್ಲಷ್ಟು ಸಾಸಿವೆ, ಒಂದು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಮೆಂತ್ಯ ಹಾಕ್ಬಿಟ್ಟು ಹುರಿದ್ಬಿಟ್ಟು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳೋದು. ಅದಾದಮೇಲಿಂದ ಉಪ್ಪಿನಕಾಯಿಗೆ ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ಸೇರಿಸ್ಕೊಂಡು ನಾನಿಲ್ಲಿ 2.25 ಲೋಟದಷ್ಟು ಅಂದರೆ ಅರ್ಧ kg ತನಕ ಬಳಸಿದ್ದೀನಿ ಖಾರದ ಪುಡಿ. ಅದಾದಮೇಲೆ ಸ್ವಲ್ಪ ಪುಡಿ ಉಪ್ಪನ್ನು ಸೇರಿಸಿದ್ದೀನಿ ಮೇಲೆ. ಇವಾಗ ಖಾರ ಮಾತ್ರ ಹಾಕಿದ್ನಲ್ವ, ಅದಕ್ಕೋಸ್ಕರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲಿಂದ ಮಿಕ್ಸ್ ಮಾಡಿದ್ಮೇಲಿಂದ ತಿರ್ಗಾ 1 ತಿಂಗಳು ಬಿಟ್ಬಿಡ್ಬೇಕು ಊರೋದಕ್ಕೆ. ಚೆನ್ನಾಗಿ ಅದು ಅವಾಗವಾಗ ಮಿಕ್ಸ್ ಮಾಡ್ತಾ ನಾವು ಇವಾಗ ನೋಡಿ ಈ ಸ್ಟೇಜಲ್ಲಿ ಈ ಥರ ಡ್ರೈ ಆಗಿರುತ್ತೆ. ಆಮೇಲೆ ಕಲಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಚೆನ್ನಾಗಿ ಊರುತ್ತೆ. ಅದಾದಮೇಲಿಂದ ನಾವು ಊರಿದ್ಮೇಲಿಂದ 1 ತಿಂಗಳಾದ್ಮೇಲಿಂದ ಒಗ್ಗರಣೆ ಹಾಕ್ತಾ ಇರೋದು. ಒಗ್ಗರಣೆಗೆ ಒಂದು 150-200 ಗ್ರಾಮಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಒಂದು 4-5 ಸ್ಪೂನಷ್ಟು ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚಿಟ್ಕೊಟ್ಟಿದ್ಮೇಲಿಂದ ಒಂದಿಷ್ಟು ಹಿಂಗೆ ಹಾಕಬೇಕು. ಒಂದು ನಲ್ಲಿಕಾಯಿ ಗಾತ್ರದಷ್ಟು ಹಿಂಗನ್ನು ಸೇರಿಸಿದ್ದೀನಿ. ಅದನ್ನು ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಉಪ್ಪಿನಕಾಯಿಗೆ ಕಲಿಸ್ಕೊಂಬಿಟ್ಟು ಉಪ್ಪಿನಕಾಯಿನ ಸಿದ್ಧ ಮಾಡ್ಕೊಂಡು ಇಟ್ಕೊಂಬಿಡ್ಬೋದು. ತಿನ್ನೋದಕ್ಕೆ ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಪ್ಪಿನಕಾಯಿ ತಿನ್ನೋದ್ರಿಂದ ನಮಗೆ ಡೈಜೆಷನ್ ಸಮಸ್ಯೆ ಏನಾದರೂ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಸಾಲ್ವ್ ಆಗುತ್ತೆ. ನೋಡಿ ಆ ಎಣ್ಣೆಯಲ್ಲಿ ಉಪ್ಪಿನಕಾಯಿನ ಹಾಕ್ಬಿಟ್ಟು ತಣ್ಣಗಾಗಿರಬೇಕು. ಒಗ್ಗರಣೆ ತಣ್ಣಗಾದ್ಮೇಲೆ ಉಪ್ಪಿನಕಾಯಿ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆಯಿಂದ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದೊಂದು ಡಬ್ಬಿಗೆ ಹಾಕ್ಬಿಟ್ಟು ತೆಗೆದಿಟ್ಕೊಂಬಿಟ್ರೆ ತುಂಬ ಚೆನ್ನಾಗಿರೋಂಥ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ನೀವು ಪ್ಲಾಸ್ಟಿಕ್ ಡಬ್ಬಿ ಬಳಸ್ತಾ ಇಲ್ಲ ಅನ್ನೋದಾದರೆ ಗಾಜಿನ ಡಬ್ಬಿನಲ್ಲಿ ಹಾಕಿಟ್ಕೋಬಹುದು. ತುಂಬ ವರ್ಷಗಳ ತನಕನೂ ಇದು ಉಪ್ಪಿನಕಾಯಿ ಹಾಳಾಗ್ದಿರ ಚೆನ್ನಾಗಿರಬೇಕು ಅಂತಂದರೆ ಯಾವ ಸ್ಟೇಜಲ್ಲೂ ನೀರು ನೀವು ಸೋಕಿಸ್ಲೇಬಾರ್ದು. ಅದು ಬಹಳ ಮುಖ್ಯವಾಗಿರೋಂಥ ವಿಷಯ. ನನ್ನ ಲಾಂಗ್ ವೀಡಿಯೋನಲ್ಲಿ ನೀವು ಹೋಗಿ ಚೆಕ್ ಮಾಡಬಹುದು. ಉಪ್ಪಿನಕಾಯಿದು ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡಿಕೊಂಡು ಅದೇ ಥರ ಉಪ್ಪಿನಕಾಯಿ ರೆಸಿಪಿನ ಫಾಲೋ ಮಾಡಿಬಿಟ್ಟು ಮಾಡ್ಕೊಳ್ಳಿ. ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ.